ಅನ್ನದಾತರಿಗೆ ನಮಸ್ಕಾರ. ಲೈಫ್ ಆಫ್ ಪೈ ಸಾರಿ ಲೈಫ್ ಆಫ್ ಮೃದುಲಾ ಏನಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಅದೇ ಥರ ಈ ಲೈಫ್ ಆಫ್ ಮೃದುಲಾ ಅಂತ ಇವಾಗ ಒಂದು ಟ್ರೈಲರ್ ಲಾಂಚ್ ಆಗಿದೆ. ಈ ಚಿತ್ರದಲ್ಲಿ ವಿಶೇಷತೆ ಏನಂತಂದರೆ, ಒಂದು ಹೆಣ್ಣು ತನ್ನ ಜೀವನದ ಕಾಲಘಟ್ಟಗಳಲ್ಲಿ ಆಗುವಂತಹ ತೊಂದರೆಗಳು, ನೋವುಗಳು, ದೌರ್ಜನ್ಯಗಳು ಇದನ್ನೆಲ್ಲ ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಅದರ ನಿರ್ದೇಶಕರು ಕೊಡ್ತಾರೆ, ಅವ್ರನ್ನ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಸರ್ ಚೇತನ್ ತ್ರಿವೇಣ್ ಅಂತ. ಓಕೆ, ಚೇತನ್ ತ್ರಿವೇಣ್ ಇದು ಎಷ್ಟನೇ ಸಿನಿಮಾ ನಿಮ್ದು? ಇದು ನನ್ನ ಮೊದಲನೇ ಸಿನಿಮಾ ಸರ್. ಮೊದಲನೇ ಸಿನಿಮಾ. ಓಕೆ, ಲೈಫ್ ಆಫ್ ಮೃದುಲಾ ಅಂತಂದ್ರೆ ಏನು ಸರ್ ಅದು? ಸರ್, ಮೃದುಲಾ ಅನ್ನೋದು ಒಂದು ಹುಡುಗಿಯ ಪಾತ್ರ, ಅದ ಹೆಸರು. ಅವಳ ಕಂಪ್ಲೀಟ್ ಜೀವನ ಜರ್ನಿ ಈ ಸಿನಿಮಾದ, ಅವಳ ಕಂಪ್ಲೀಟ್ ಜೀವನ ಜರ್ನಿ ಈ ಸಿನಿಮಾ ಮೂಲ ಸರ್. ಅಂದ್ರೆ ಇದು ನೀವು ಏನು ಓನ್ ಕಥೆನಾ ಅಥವಾ ಇದನ್ನ ಇಮ್ಯಾಜಿನೇಷನ್? ಸರ್, ಇದು ಕಂಪ್ಲೀಟ್ಲಿ ಇಮ್ಯಾಜಿನರಿ ಸ್ಟೋರಿನೇ. ಇದು ಅದಕ್ಕೆ ನಾನು ಹಾಕೊಂಡಿದ್ದೀನಿ ಇಲ್ಲಿ ಚೇತನ್ ತ್ರಿವೇಣ್ ಇಮ್ಯಾಜರಿಯಾ ಅಂತ. ಕಂಪ್ಲೀಟ್ ಕಾಲ್ಪನಿಕ ಸ್ಟೋರಿನ, ಸೊ ಫ್ಯಾಂಟಸಿನೇ. ಒಂದಷ್ಟು ಇನ್ಸಿಡೆಂಟ್ಸ್ ನಾನು ಇನ್ಸ್ಪೈರ್ ಆಗಿದ್ದು ಉಂಟು. ಕೆಲವೊಂದು ಪೇಪರ್ ಓದಿದ್ದು, ಕೆಲವೊಂದು ಮೆಜೆಸ್ಟಿಕಲ್ ಇರುತ್ತೆ ಘಟನೆಗಳು, ಕೆಲವೊಂದು ಮೂವಿಗಳು ಸಹಿತ ನನ್ನ ಮೇಲೆ ಪ್ರಭಾವ ಬೀರಿದೆ. ಸೊ ಇದೆಲ್ಲ ಹಾಗೆ ನಾನೊಂದಷ್ಟು ಪಾತ್ರಗಳನ್ನ ನನ್ನ ಕಣ್ಣಲ್ಲಿ ನೋಡಿದ್ದು, ಇವೆಲ್ಲವೂ ಇನ್ಸ್ಪೈರ್ ಆಗಿ ಇದೊಂದು ಕಂಪ್ಲೀಟ್ಲಿ ಫ್ಯಾಂಟಸಿ ಸ್ಟೋರಿ ಸರ್. ಮಹಿಳೆಯರ ಮೇಲೆ ದೌರ್ಜನ್ಯ ಅಂತ ನೀವೇನು ಇದರಲ್ಲಿ ನೀವು ಕಾನ್ಸೆಪ್ಟ್ ತಗೊಂಡು ಹೋಗ್ತಾ ಇದ್ದೀರಾ. ಇಂದಿನ ಸಮಾಜದಲ್ಲಿ ಇವತ್ತು ಮಹಿಳೆಯರು ಒಂದು ಶಕ್ತಿಶಾಲಿಯಾಗಿ ಇದ್ದಾರೆ, ಎಲ್ಲ ಕ್ಷೇತ್ರದಲ್ಲೂ ಇದ್ದಾರೆ ಅಲ್ವಾ? ಸೊ ಇದರಿಂದ ಮಹಿಳೆಯರಿಗೆ ಯಾವ ತರ ಮೆಸೇಜ್ ಸಿಗ್ಬೋದು ಸರ್? ಸರ್, ಮಹಿಳೆಯರು ಎಲ್ಲಾ ಕ್ಷೇತ್ರದಲ್ಲೂ ಇವತ್ತು ತುಂಬಾ ಮುಂದುವರಿತಿದ್ದಾರೆ, ಇನ್ನು ಮುಂದುವರಿಬೇಕು. ಬಟ್ ಎಸ್ ನಿಜ. ಬಟ್ ಆದರೂ ಎಲ್ಲೋ ಒಂದು ಕಡೆ ಮಹಿಳೆಯರ ಮೇಲೆ ದೌರ್ಜನ್ಯ ಕಂಡು ಕಾಣ್ತಾನೆ ನಡೀತಾನೆ ಇದೆ ಸರ್, ಸಂಪೂರ್ಣ ನಡೀತಾನೆ ಇದೆ. ಇದು ಕಂಪ್ಲೀಟ್ ಆಗಿ ನಾವು ಅದನ್ನ ಹಲಗಳೆಕ ಆಗೋದಿಲ್ಲ. ಸೊ ಅದರಲ್ಲಿ ಈ ಮಹಿಳೆ ಅಂದ್ರೆ ಮೃದುಲಾನ ಮಹಿಳೆ ಮೇಲೆ ಏನೇನು ದೌರ್ಜನ್ಯ ನಡೆಯುತ್ತೆ ಅದನ್ನ ಅವಳು ಹೇಗೆ ಫೇಸ್ ಮಾಡ್ತಾಳೆ ಅಂದ್ರೆ, ಅವಳು ಟೈಟ್ಲಲ್ಲಿ ಏನು ಹೇಳಿದೆ ಮೃದುಲಾ ಅಂತಂದ್ರೆ ಅವಳು ಮೃದು ಸ್ವಭಾವದವಳು ಮೃದುಲಾ ಅಂತ ಅರ್ಥ ಬರುತ್ತೆ. ಸೊ ಅಷ್ಟು ಮೃದುವಾಗಿರೋ ವ್ಯಕ್ತಿ ಅಂತ ಹುಡುಗಿ ಹೇಗೆ ಈ ಘಟನೆಗಳನ್ನ ಹೇಗೆ ಎದುರಿಸ್ತಾಳೆ ಅನ್ನೋದನ್ನು ಇದ್ರ ಮೇನ್ ಬೇಸ್ ಸರ್ ಈ ಕಥೆದು. ಇದು ಯಾವಾಗ ಥಿಯೇಟರ್ ಅಲ್ಲಿ ಬರ್ತಾ ಇದೆ ಸರ್? ಯಾವಾಗ ಲಾಂಚ್ ಮಾಡೋದು? ಆದಷ್ಟು ಬೇಗ ಆಲ್ಮೋಸ್ಟ್ ಎಲ್ಲಾ ಕೆಲಸಗಳು ಕಂಪ್ಲೀಟ್ ಆಗಿದೆ. ಇನ್ನೇನು ಟ್ರೈಲರ್ ಲಾಂಚ್ ಆಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ನಿಮಗೆ ಬಿಡುಗಡೆಯ ದಿನಾಂಕ ನಾನು ಅನೌನ್ಸ್ ಮಾಡ್ತೀನಿ. ಒಂದಷ್ಟು ಬೆಂಗಳೂರಿನ ಒಂದಷ್ಟು ಸುತ್ತಮುತ್ತ ಥಿಯೇಟರ್ಗಳಲ್ಲಿ ಒಂದಷ್ಟು ಥಿಯೇಟರ್ ರಿಲೀಸ್ ಮಾಡುವಂತ ಪ್ಲಾನ್ ಇದೆ ಸರ್. ಮುಂದಿನ ಪ್ರಾಜೆಕ್ಟ್ಗಳು ಏನಿದೆ ನಿಮ್ಮ ಕೈಯಲ್ಲಿ? ಏನ್ ಮಾಡ್ತಾ ಇದ್ದೀರಾ ಸರ್? ಇದಾದ್ಮೇಲೆ ದತ್ತಣ್ಣವರೇ ಹೇಳ್ದಂಗೆ ಕೆಲವೊಂದ್ ಕಡೆ ಫೋನ್ ಬಂದಿದ್ದು ಉಂಟು, ಮಾತುಕತೆ ನಡೀತಾ ಇದೆ ಸರ್. ಮತ್ತೆ ಇದೇ ನಿರ್ಮಾಪಕರ ಜೊತೆ ಇನ್ನೊಂದು ಮಾತುಕತೆಗಳು ನಡೀತಾ ಇದೆ. ಸೊ ಎಲ್ಲವೂ ಆಗ್ಲಿ ಹೇಳ್ತೀನಿ. ಸೊ ನಿಮ್ಗೆ ಈ ಸಿನಿಮಾ ಹೇಗೆ ಜನ ತಗೊಳ್ತಾರೆ ಅನ್ನೋದ್ರ ಮೇಲೆ ನನ್ನ ಮುಂದಿನ ಭವಿಷ್ಯ ನಿಂತಿದೆ ಸರ್. ಆಕ್ಚುಲಿ ಇದು ಸತ್ಯ. ಓಕೆ, ಗೋಲ್ಗಪ್ಪ ಕಡೆಯಿಂದ ನಿಮ್ಮ ಚಿತ್ರ ಯಶಸ್ವಿ ಕಾಣಲಿ ಅಂತ ನಾನು ಶುಭ ಹಾರೈಸ್ತೀನಿ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಗೆ ಥ್ಯಾಂಕ್ ಯು ಸೊ ಮಚ್.